ಹತ್ರ ತುಂಬ ಜನ ಮರಿ ತಗೋತೀರಾ. ಅದರಲ್ಲೂ ಕೂಡ ತುಂಬ ಜನ ಫೋನ್ ಮಾಡಿ ನನಗೆ 6,000 ರೂಪಾಯಿಗೆ ಒಂದು ಮರಿ ಬೇಕು, 5,000ಕ್ಕೆ ಒಂದು ಮರಿ ಬೇಕು. ಸೊ ಹೀಗೆ ತುಂಬಾ ಕಡಿಮೆ ರೇಟಿಗೆ ಮರಿಗಳು ಬೇಕಾಗಿದೆ ಸರ್, ನನಗೆ ತುಂಬಾ ಕಡಿಮೆ ರೇಟಿಗೆ ಮರಿಗಳು ಬೇಕಾಗಿದೆ ಬ್ರದರ್ ನನಗೆ ಅಂತ ತುಂಬ ಜನ ಫೋನ್ ಮಾಡಿರ್ತೀರ. ಅವರು ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು, ಬೇರೆ ಯಾರಾದರೂ ಆಗಿರ್ಬೋದು. ಸೊ ತುಂಬ ಜನ ಫೋನ್ ಮಾಡಿರ್ತೀರ. ಅಂಥದ್ರಲ್ಲಿ ಒಬ್ಬರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇವ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕಂದ್ರೆ ಕಂಪ್ಲೀಟ್ಲಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕು. ಯಾಕಂದರೆ ತುಂಬಾ ಕಡಿಮೆ ರೇಟಿಗೆ ಈ ಮರಿಗಳನ್ನ ನಾನು ಸುಮಾರು ಒಂದು 11 ತಿಂಗಳ ಹಿಂದೆ ಈ ಮರಿಗಳನ್ನ ಕೊಟ್ಟಿದ್ದೆ. 11 ತಿಂಗಳ ಹಿಂದ್ಗಡೆ ಈ ಮರಿಗಳನ್ನ ಕೊಟ್ಟಿದ್ದೆ. ಫೈನಲಿ ಈಗ ಮರಿಗಳು 2 ಹಲ್ಲನ್ನು ಹಾಕಿ ಈ ಬಕ್ರೀದಿಗೆ ರೆಡಿ ಇದೆ. ಸೊ ಜೊತೆಗೆ ಈ ಮರಿಗಳ ವ್ಯವಹಾರ ಕೂಡ ಈಗಾಗಲೇ ಶುರು ಆಗಿದೆ. ಸೊ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ಸೊ ಹಾಗಾಗಿ ದಯವಿಟ್ಟು ನನ್ನ ಹತ್ರ ಮರಿಗಳನ್ನ ತಗೊಳ್ಳೋರು ಮತ್ತು ಮರಿಗಳನ್ನ ತುಂಬ ಕಡಿಮೆ ರೇಟಿಗೆ ತಗೊಂಡು ಮರಿಗಳನ್ನ ಸಾಕಬೇಕು ಅಂತ ಏನಾದರೂ ಅಂದ್ಕೊಂಡು ಹೊಸ ಫಾರ್ಮನ್ನು ಶುರು ಮಾಡಿದರೆ ಅಥವಾ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಅಂಥವ್ರಿಗೋಸ್ಕರ ಇವತ್ತೊಂದು ಸ್ಪೆಷಲ್ ಆಗಿರೋ ಒಂದು ವಿಡಿಯೋನ ನಾನು ನಿಮಗೆ ತಂದಿದ್ದೇನೆ. ಸೊ ಹಾಗಾಗಿ ಕಂಪ್ಲೀಟ್ಲಿ ಈ ವಿಡಿಯೋನ ನೋಡಿ ಮತ್ತು ಸಾಧ್ಯವಾದರೆ ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಯಾರಾದರೂ ಫಾರ್ಮನ್ನು ಮಾಡಬೇಕು ಅಂದ್ಕೊಂಡು ಸಣ್ಣ ರೇಟಲ್ಲಿ ಮರಿಗಳನ್ನ ತಗೋಬೇಕು ಅಂದ್ಕೊಂಡವರಿಗಿದ್ದರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವ್ರ ಹೆಸರು ಬಂದುಬಿಟ್ಟು ಸದಾನಂದ ಅಂತ. ಇವರು ಹಾಸನ ಜಿಲ್ಲೆ ಹಾಸನ ತಾಲೂಕಿನ ಹತ್ತಿರ ಶಾಂತಿ ಗ್ರಾಮದಲ್ಲಿ ಬರುವ ಒಂದು ಹೋಬಳಿ ಕರಿಗೋಡನ ಕೊಪ್ಪಲು ಅಂತ ಒಂದು ಹಳ್ಳಿ ಬರುತ್ತೆ. ಸೊ ಆ ಹಳ್ಳಿಯಿಂದ ನನ್ನ ವಿಡಿಯೋಗಳನ್ನ ನೋಡಿ ನನಗೆ ಫೋನ್ ಮಾಡಿ ಒಂದು 11 ತಿಂಗಳ ಹಿಂದೆ 25 ಮರಿಗಳನ್ನ ಖರೀದಿ ಮಾಡಿದರು. ಏನು ರೇಟಿಗೆ ಖರೀದಿ ಮಾಡಿದೆ ಅಂದರೆ ಕೇವಲ 7,000 ರೂಪಾಯಿಗೆ ಒಂದರಂಗೆ ಈ ಮರಿಗಳನ್ನ ಕೊಟ್ಟಿದ್ದೆ. ಬಟ್ ಆವಾಗೆ ಮಳೆಗಾಲ, ಅಂಥ ಮಳೆಗಾಲದಲ್ಲೇ ತುಂಬ ಕಡಿಮೆ ರೇಟಿಗೆ ಮರಿಗಳನ್ನ ಕೊಟ್ಟಿದ್ದೆ. ಜೊತೆಗೆ ಕೊಟ್ಟಂಥ 25 ಮರಿಗಳಲ್ಲೂ ಕೂಡ ಒಂದೇ ಒಂದು ಮರಿಗಳು ಡ್ಯಾಮೇಜ್ ಅಂದರೆ ಸಾವುವಂಥ ಸ್ಥಿತಿಯಲ್ಲಿ ತಂದ ಯಾವುದೇ ಮರಿಗಳನ್ನ ಸಾಯದೇ ಇರೋ ಥರ ನೋಡಿಕೊಂಡು, ಅಂದರೆ ತಮ್ಮ ಮಕ್ಕಳಂತೆ ಈ ಮರಿಗಳನ್ನ ನೋಡಿಕೊಂಡು ಫೈನಲಿ ಈ ವರ್ಷದ ಬಕ್ರೀದ್ಗೆ ಈ ದಂಪತಿಗಳು ಮರಿಗಳನ್ನ ರೆಡಿ ಮಾಡವ್ರೆ. ಸೊ ತುಂಬ ಚೆನ್ನಾಗಿದೆ ಮರಿಗಳು. ಈ ಮರಿಗಳು ಆಲ್ಮೋಸ್ಟ್ ತೂಕ 55 ಕೆಜಿಯಿಂದ ಸ್ಟಾರ್ಟ್ ಆಗಿ 60 ಕೆಜಿ ಮೇಲೆ 60 ಕೆಜಿ ಒಳಗಡೆ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಮರಿಗಳು ಎವರೇಜ್ 55 ಕೆಜಿ ಮರಿಗಳು ಈಗ ರೆಡಿಯಾಗಿದೆ. ಸೊ ಮರಿಗಳು ತುಂಬಾ ಚೆನ್ನಾಗಿ ಮಾಡ್ಯವ್ರೆ ಮರಿಗಳು. ಬಟ್ ಅವರಿಗೆ ಅದು ರೇಟ್ ಈ ವರ್ಷ ಅದು ಏನಾದರೂ ಬರ್ಬೋದು, ಅದು 20,000 ಬರ್ಬೋದು, 25,000 ಬರ್ಬೋದು, 30,000 ಬರ್ಬೋದು, ಅದು ಇಂಪಾರ್ಟೆಂಟ್ ಅಲ್ಲ. ಬಟ್ ನಾನು ಕೊಟ್ಟಂಥ ಕಡಿಮೆ ಬಜೆಟಿನ ಮರಿಗಳನ್ನ ಸೊ ಫಸ್ಟ್ ಟೈಮ್ ಅಂದರೆ ಮೊದಲ ಬ್ಯಾಚಲ್ಲೇ ಈ ಥರ ರೆಡಿ ಮಾಡಿ ಸೊ ಮರಿಗಳನ್ನ ಲಾಲನೆ ಪಾಲನೆ ಮಾಡಿ ಈ ರೀತಿ ಈ ಒಂದು ಸಿಚುವೇಶನ್ಗೆ ಮರಿಗಳನ್ನ ತಂದಿಟ್ಟಾರೆ. ತುಂಬಾ ಖುಷಿ ಆಯ್ತು ನನಗಂತರೂ. ಸೊ ಇದನ್ನು ಜಾಸ್ತಿ ನೋಡ್ಕೊಂಡವರು ಕಲಾವತಿ ಅಂತ ಒಬ್ಬರು ಅಕ್ಕ. ಬಟ್ ಅವ್ರು ಅಂದರೆ ಅವ್ರ ಯಜಮಾನರು ಸದ್ಯಕ್ಕೆ ಗಾಡಿ ಓಡಿಸ್ತಿದ್ರಂತೆ. ಬಟ್ ಅವರು ಕೂಡ ಈ ಥರ ಕೆಲಸದ ಮಧ್ಯೆ ಬಟ್ ಹೆಚ್ಚಿನ ಟೈಮನ್ನು ಕೊಟ್ಟು ನೋಡ್ಕೊಂಡಿರೋದು ಅವ್ರ ಹೆಂಡತಿ ಕಲಾವತಿ ಅಂತ. ಮತ್ತು ಜೊತೆಗೆ ಅವ್ರ ಮಕ್ಕಳು ಕೂಡ ಈ ಮರಿಗಳನ್ನು ನೋಡಿಕೊಳ್ಳಲಿ ಸಾಥ್ ಕೊಟ್ಟು ಮರಿಗಳನ್ನ ತುಂಬ ಚೆನ್ನಾಗಿ ರೆಡಿ ಮಾಡ್ಯವ್ರೆ. ಬಟ್ ಈ ಮರಿಗಳ ವ್ಯವಹಾರ ಎಷ್ಟಕ್ಕೆ ನಡೆದಿದೆ, ಫೈನಲಿ ಏನು ರೇಟಿ ಈ ಮರಿಗಳನ್ನ ಕೇಳ್ತಿದ್ದಾರೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕು, ಅಂದರೆ ನಿಮಗೆ ಕೂಡ ಅರ್ಥ ಆಗುತ್ತೆ. ಸೊ ಫಸ್ಟ್ ಟೈಮ್ ಇವ್ರು ನನಗೆ ಫೋನ್ ಮಾಡಿದ ಮೇಲೆ ಅಂದರೆ ನಾನು ವಿಡಿಯೋಗಳನ್ನ ಯೂಟ್ಯೂಬಲ್ಲಿ ನೋಡಿಕೊಂಡು ನನಗೆ ಮರಿಗಳು ಬೇಕಂತ ಫೋನ್ ಮಾಡಿದರು. ಬಟ್ ನಾನು ಅಮೌಂಟ್ ಈ ಥರ ಆಗುತ್ತೆ, ಹೀಗೆಲ್ಲ ಇರುತ್ತೆ ಅದು ಪ್ರೊಸೀಜರ್ ಅಂತ ಹೇಳಿದ ಮೇಲೆ ಬಟ್ ಅವರು ಕೂಡ ಫಸ್ಟ್ ಟೈಮ್ ನನ್ನ ಹತ್ರ ಮರಿಗಳನ್ನು ತೊಗೊಳೋದಕ್ಕೆ ಅವ್ರಿಗೆ ಕೂಡ ಹಿಂದೇಟ್ ಆಗಿದೆ. ಯಾವ ಥರ ಮರಿಗಳ ದುಡ್ಡನ್ನು ಮೊದಲೇ ಹಾಕಬೇಕು ಅಂತ ಹೇಳಿದ್ದೀನಿ ನಾನು ಅವರಿಗೆ. ಯಾಕಂದರೆ ಹಾಸನ ಕಡೆ ನನ್ನ ಗಾಡಿ ಬರೋದಿಲ್ಲ. ಸೊ 25 ಮರಿಗಳಿಗೆ ಅಂದರೆ ತುಂಬ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ, ಬೇರೆ ಗಾಡಿ ಹಾಕಿ ಕಳಿಸ್ಕೊಡ್ತೀನಿ, ಮರಿ ದುಡ್ಡು ಮೊದಲೇ ಹಾಕಬೇಕಂದಾಗೆ. ಸೊ ಯಾವ ಥರ ಏನು ಮರಿಗಳ ದುಡ್ಡು ಹೆಂಗೆ ಅಂತ ಫೋನ್ ಮಾಡಿದ ಮೇಲೆ ನಾನು ಮತ್ತೆ ನಮ್ಮ ಹಾಸನದ ಮಸೂಳಿ ಹೊಸಲಿರುವ ನಮ್ಮ ಸಂದೀಪ್ ಅಣ್ಣವ್ರ ನಂಬರ್ ಕೊಟ್ಟಿದೆ. ಸೊ ಅವ್ರ ಹತ್ರ ಹೋಗಿ ವಿಸಿಟ್ ಮಾಡಿ ಅವ್ರ ಹತ್ರ ನೋಡ್ಕೊಂಡ್ಮೇಲೆ ಸಂದೀಪ್ ಅಣ್ಣವರು ನಾನು ಗ್ಯಾರಂಟಿ ಅದಕ್ಕೆ ಆ ಥರ ಮನುಷ್ಯ ಎಲ್ಲ ನನ್ನ ಫ್ರೆಂಡು, ನಮ್ಮ ತಮ್ಮನೇ, ನಮ್ಮ ಬ್ರದರೇ ಅಂದ್ಕೊಂಡು ಮರಿಗಳನ್ನ ತೊಗೋರಿ, ನಿಮ್ಗೆ ಹೆಚ್ಚು ಕಡಿಮೆ ಆದರೆ ನಾನೇ ಜವಾಬ್ದಾರಿ ಅಂತ ಹೇಳಿದ ಮೇಲೆ ಮರಿಗಳನ್ನ ತೊಗೊಳೋದಕ್ಕೆ ಶುಕ್ರವಾರ ದುಡ್ಡನ್ನು ಹಾಕಿದ್ರು. ಫೈನಲಿ ಶನಿವಾರ ದಿನ ಮಧ್ಯರಾತ್ರಿ ಈ ಮರಿಗಳು ಬೆಳ್ಳೂರು ಕ್ರಾಸಲ್ಲಿ ಅವ್ರದೇ ಗಾಡಿಯಲ್ಲಿ ಅವರೇ ಬೋಲರಲ್ಲಿ ತೊಗೊಂಡು ಹೋಗಿ ಮರಿಗಳನ್ನ ನೋಡ್ಕೊಂಡವ್ರೆ. ಮರಿಗಳು ಫೈನಲಿ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಈ ಮರಿಗಳನ್ನ ನಾನು ಆ ಟೈಮಲ್ಲಿ ತುಂಬಾ ಸಣ್ಣ ಮರಿಗಳನ್ನ ಕೊಟ್ಟಿದ್ದೆ. 7,000ಕ್ಕೆ ತುಂಬ ಸಣ್ಣ ಮರಿಗಳು ಬರುತ್ತೆ. ನಾನು ಕೊಟ್ಟಂಥ ಟೈಮಲ್ಲಿ ಈ ಮರಿಗಳು 7,000ಕ್ಕೆ ಅಂದರೆ ಆ ಟೈಮಲ್ಲಿ ಒಂದು 15 ಕೆಜಿ 14 ಕೆಜಿ ಮರಿಗಳಿತ್ತು. ಬಟ್ ಈಗ ಒಂದು 60 ಕೆಜಿ ಲೆವೆಲ್ಗೆ ಮರಿಗಳನ್ನ ತಂದಿಟ್ಟವ್ರೆ. ಬಟ್ ಅದು ಕೆಜಿ ಎಷ್ಟಾದರೂ ಬರಲಿ ಮತ್ತು ಆ ಮರಿಗಳು ಈ ವರ್ಷ ಏನು ರೇಟಿಗಾದರೂ ಬರಲಿ ಅದು ಮ್ಯಾರಿಟ್ರ್ ಅಲ್ಲ. ಬಟ್ ಕೊಟ್ಟಂಥ ಮರಿಗಳನ್ನ ಯಾವುದೇ ರೀತಿ ಡ್ಯಾಮೇಜ್ ಅಂದರೆ
ಈ ಥರ ಹಾಳಾಗದೆ ಥರ ನೋಡಿಕೊಂಡು ಫಸ್ಟ್ ಬ್ಯಾಚಲ್ಲಿ ಅಮ್ಮಿನಗಡ ಮರಿಗಳನ್ನ ಈ ಥರ ಒಣಗಿದ ಮೇವಿಂದನೇ ನೋಡಿಕೊಂಡು ಮತ್ತು 2 ಟೈಮ್ ಕಾಳು ಕಡಿ ಕೊಟ್ಟು ತಿನ್ನಿಸ್ಕೊಂಡು ಮರಿಗಳನ್ನ ನೋಡ್ಕೊಂಡು ಬಂದವ್ರೆ. ಬಟ್ ಈ ಮರಿಗಳನ್ನು ಎಲ್ಲ ರೀತಿ ನಾನೇ ಅವ್ರಿಗೆ ಫೋನ್ ಮಾಡಿ ಮರಿಗಳನ್ನ ಕೊಂಬು ಕಿತ್ತಿಸ್ರಿ ಅಂದಮೇಲೆ ಯಾರೋ ಅವ್ರು ಊರ್ಸು ಅಕ್ಕಪಕ್ಕ ಒಬ್ರು ಯಾರೋ ಕರೆಸಿ ಮರಿಗಳ ಕೊಂಬನ್ನು ಕಿತ್ತವ್ರೆ. 1 ಸರಿನೂ 2 ಸರಿ ಮರಿಗಳ ಕೂದಲನ್ನು ಕಟ್ ಮಾಡಿ ಮರಿಗಳನ್ನ ರೆಡಿ ಮಾಡವ್ರೆ. ಬಟ್ ಮರಿಗಳನ್ನ ನೋಡ್ಬೋದು, ಮರಿಗಳು ತುಂಬಾ ಚೆನ್ನಾಗಿದೆ, ಶೋಕಿ ಇದೆ. ಬಟ್ ಮರಿಗಳನ್ನ ಅವ್ರು ಕಟ್ಟಾಕಿಲ್ಲ. ಆ ಕಾರಣಕ್ಕೆ ಮತ್ತೆ ಇನ್ನೊಂದು ಅವರಿಗೆ ವಿಡಿಯೋಗಳನ್ನ ನೀಟಾಗಿ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದರೆ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇರೋ ಕಾರಣಕ್ಕೆ ನಾನೇ ಫೋನ್ ಮಾಡಿ ಒಂದು ವಿಡಿಯೋ ಕೊಡ್ರಿ ಯಾಕಂದಮೇಲೆ ನಿನ್ನೆ ದಿನ ಈ ವಿಡಿಯೋನ ನನ್ನ ಒಂದು ಕಾಟಕ್ಕೆ ಅವ್ರು ಮರಿಗಳ ವಿಡಿಯೋ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಅವ್ರು ಫೋನ್ ಮಾಡಿ ಮರಿಗಳು ಸೇಲಿಗೆ ಬಂದಿದೆ, ಸೊ ಏನು ರೇಟಿಗೆ ಕೊಡಬೇಕು ಹೇಗೆ ಅಂತ ಫೋನ್ ಮಾಡಿದ ತಕ್ಷಣ ನಾನು ನೀವು ನನಗೆ ಮರಿಗಳ ವಿಡಿಯೋನ ಕೊಟ್ಟಿಲ್ಲ, ಇನ್ನೂ ಮಾಡಿಲ್ಲ, ಏನು ರೇಟಿಗೆ ಕೊಡಬೇಕಂದ್ರೆ ನಾನಾದರೂ ನಿಮ್ಗೆ ಏನು ಹೇಳಬೇಕು, ಸೊ ವಿಡಿಯೋ ಮಾಡಿಕೊಡಿ ಅಂದಮೇಲೆ ಫೈನಲಿ ನಿನ್ನೆ ದಿನ ಸಾಯಂಕಾಲ ಈ ವಿಡಿಯೋನ ಮಾಡಿ ಕೊಟ್ಟಿದ್ದಾರೆ. ಬಟ್ ಈ ಮರಿಯ ವ್ಯವಹಾರ ಈಗಾಗಲೇ ನಡೆದಿದೆ. ಈ ಮರಿಯ ವ್ಯವಹಾರ ಅವರು 35,000 ರೂಪಾಯಿಗೆ ಒಂದು ಮರಿಗಳನ್ನ ಹೇಳ್ತಿದ್ರು. ಬಟ್ ಅವರು ಸುತ್ತಮುತ್ತ ಯಾರೋ ಒಬ್ಬರು ವ್ಯಾಪಾರಸ್ಥರು ಏನೋ ಗೊತ್ತಿಲ್ಲ, ಅದು ಸಾಕೊಳ್ಳೋರೋ ಏನೋ ಗೊತ್ತಿಲ್ಲ, ಅಥವಾ ಹಬ್ಬ ಮಾಡೋರೋ ಗೊತ್ತಿಲ್ಲ, ಅವರು ಈ ಮರಿಗಳನ್ನ ಸಾರಾಸಟ್ ಇಲ್ಲಿರೋ ಮರಿಗಳ ಸಂಖ್ಯೆ 25 ಅಂದರೆ ನಾನು ಕೊಟ್ಟಿರೋ ಮರಿಗಳು 25. ಈ ಮರಿಗಳನ್ನ ಆಲ್ರೆಡಿ 22,000 22,500 ಈ ಮರಿಗಳನ್ನ ಕೇಳ್ತಾ ಇದ್ದಾರೆ. ಬಟ್ ಇವರು ಹೇಳ್ತಾ ಇರೋದು 28,000ಕ್ಕೆ ಒಂದು ಮರಿಗಳನ್ನ ಕೊಡ್ತೀವಿ ತಗೋರಿ ಸಾರಾಸಟ್ಟು. ಮತ್ತು ಎಲ್ಲ ಮರಿಗಳಿಗೂ ಕೊಂಬಿದೆ ಮತ್ತು ಎಲ್ಲ ಮರಿಗಳು ನೀಟಾಗಿದೆ. ಯಾವುದೇ ಮರಿಗಳು ಕಾಲಲ್ಲಿ ಸೊಟ್ಟ ಆಗಲಿ ಏನಾಗಲಿ ಬಂದಿಲ್ಲ. ಒಂದೇ ಮರಿ ಕಾಣಿಸ್ಬೋದು, ಬೋಡ ಕಾಣಿಸ್ತೀವಿ. ಇದು ಮರಿ ಬಿಟ್ಟರೆ ಎಲ್ಲ ಮರಿ ಚೆನ್ನಾಗಿರೋ ಮರಿಗಳು, ಕಾಲು ಸೊಟ್ಟ ಈ ಥರ ಕಿವಿ ಹರಿದಿರೋದು, ಕೊಂಬು ಮುರಿದಿರೋದು ಯಾವ ಮರಿಗಳಿಲ್ಲ, ಚೆನ್ನಾಗಿರೋ ಮರಿಗಳು. ಮತ್ತು ಮರಿಗಳು ಈಗಾಗಲೇ 2 ಹಲ್ಲನ್ನು ಕಂಪ್ಲೀಟ್ ಮಾಡಿದೆ. ಜೊತೆಗೆ ಮರಿಗಳನ್ನ ತುಂಬ ನೀಟಾಗಿ ನೋಡ್ಕೊಂಡವ್ರೆ. ಮರಿಗಳನ್ನ ಕಟ್ಟಾಕಿದರೆ ಇನ್ನೂ ಚೆನ್ನಾಗಿ ಬಂದಿರೋದು. ಬಟ್ ತೂಕ ಕೂಡ ಏನು ಕಡಿಮೆ ಇಲ್ಲ, ತೂಕ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಒಬ್ಬರು ಹೆಣ್ಮಗಳು ಈ ಥರ ಮರಿಗಳನ್ನ ಮೇಯಿಸ್ಕೊಂಡವ್ರೆ, ತುಂಬ ಖುಷಿಯಾಗತ್ತೆ. ನೋಡ್ಬೋದು ಅವ್ರ ಮಗ ಕೂಡ ಸಣ್ಣ ಹುಡುಗ, ಅವನು ಕೂಡ ಈ ಮರಿಗಳನ್ನ ನೋಡ್ಕೋತಾನೆ. ಬಟ್ ಇಲ್ಲಿರೋ ಕರಿ ಮರಿಗಳು ನಂದಲ್ಲ, ಇವು ಹಾಸನ ಜಿಲ್ಲೆಯಲ್ಲಿ ಸಿಗುವಂಥ ಮಂದೆ ಕುರಿ ಹತ್ರ ಮಂದೆ ಕುರಿಯವರು ಬರ್ತಾರಲ್ಲ ಮೀಸೋದಕ್ಕೆ ಊರ ಆಚೆಯಿಂದ, ಅಂಥವ್ರ ಹತ್ರ ಈ ಮರಿಗಳನ್ನ ತೊಗೊಂಡು ಇವು ಕೂಡ ಕೆಲವು ಮರಿಗಳನ್ನ ಸಾಕೊಂಡವ್ರೆ. ಇಲ್ಲಿ ಕಾಣುವಂಥ ಕರಿ ಮರಿಗಳು ನಂದಲ್ಲ, ಈ ಮರಿಗಳನ್ನ ಅಲ್ಲೇ ತೊಗೊಂಡು ಸಾಕವ್ರೆ. ಟೋಟಲಿ ಈ ಫಾರ್ಮಲ್ಲಿ ಮರಿಗಳು ಈಗಾಗಲೇ ರೆಡಿ ಇದೆ. ಸೊ ಯಾರಾದರೂ ಇದ್ದರೆ ಹಾಸನ ಜಿಲ್ಲೆಯವರು, ಚನ್ನರಾಯಪಟ್ಟಣ ತಾಲೂಕಿನವರು ಇದ್ದರೆ ಮರಿಗಳನ್ನ ಹೋಗಿ ನೋಡ್ಬೋದು. ಇದು ಕೂಡ ಫಾರ್ಮ್ ಇರೋದು ಹಾಸನ ಜಿಲ್ಲೆಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಕರಿಗೋಡನ ಕೊಪ್ಪಲು ಎಂಬ ಹಳ್ಳಿಯಲ್ಲಿ ಈ ಮರಿಗಳು ಇದೆ. ಸೊ ಇಂಟ್ರೆಸ್ಟ್ ಇದ್ದರೆ ನೇರವಾಗಿ ಹೋಗಿ ಅವ್ರ ಜೊತೆ ವ್ಯವಹಾರ ಮಾಡ್ಕೊರಿ. ಬಟ್ ಸಂದೀಪ್ ಅಣ್ಣನ ಮರಿಗಳು ಕೂಡ ಈಗಾಗಲೇ ಬಕ್ರೀದಿಗೆ ರೆಡಿ ಇದೆ, ಅದು ಕೂಡ ನಿಮಗೆ ವಿಡಿಯೋ ನಾಳೆ ದಿನ ಅಪ್ಲೋಡ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿರೋ ಫಾರ್ಮಲ್ಲಿ ಚೆನ್ನಾಗಿರೋ ಮರಿಗಳನ್ನ ರೆಡಿ ಮಾಡಿದ್ರೆ. ಬಟ್ ಐಡಿಯಾ ಕೂಡ ಇಲ್ಲ ಅವರಿಗೆ. ಬಟ್ ಒಬ್ಬರು ಹೆಣ್ಮಗಳು ಸ್ವಲ್ಪ ಗಂಡ ಹೆಂಡತಿ ಸೇರಿಕೊಂಡು ಜೊತೆಗೆ ಅವ್ರ ಮಕ್ಕಳನ್ನ ಕೂಡ ಸೇರಿಸ್ಕೊಂಡು ಮರಿಗಳನ್ನ ಚೆನ್ನಾಗಿ ಮೇಯಿಸಿದ್ದಾರೆ. ಬಟ್ ನನಗೆ ಒಂದು ನೋಡಿರೋ ಪ್ರಕಾರ ನಾನು ಕೊಟ್ಟಂಥ ಮರಿಗಳನ್ನ ತುಂಬ ನೀಟಾಗಿ ಮೇಯಿಸ್ಕೊಂಡವ್ರು. ಯಾಕಂದರೆ ಅಮ್ಮಿಗಡ ಮರಿಗಳನ್ನ ಅತಿ ಸಣ್ಣ ಬಜೆಟಲ್ಲಿ ಮರಿಗಳನ್ನ ತೊಗೊಂಡು, ಅದು ಕೂಡ ಯಾವುದೇ ಮರಿಗಳು ಡ್ಯಾಮೇಜ್ ಆಗದೇ ಈ ಥರ ಮರಿಗಳನ್ನ ತಂದು ಮಾರ್ಕೆಟಿಂಗ್ ಟೈಮಲ್ಲಿ ತುಂಬ ಮರಿಗಳನ್ನ ನೀಟಾಗಿ ಸಾಕೋದು ಅದು ಅಷ್ಟೊಂದು ಈಸಿ ಕೆಲಸ ಅಲ್ಲ. ಯಾಕಂದರೆ ಸಣ್ಣ ಮರಿಗಳನ್ನ ತೊಗೊಂಡು ಡೆವಲಪ್ ಮಾಡೋದು ತುಂಬ ಕಷ್ಟದ ಕೆಲಸ. ಅದು ಕೂಡ ಮಳೆಗಾಲದಲ್ಲಿ ಮರಿಗಳನ್ನ ತೊಗೊಂಡು ನೀಟ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಅದು ಕೂಡ ಯಾರಾದರೂ ಈ ಥರ ಅಮ್ಮಿನಗಡ ಮರಿಗಳನ್ನ ಕಡಿಮೆ ರೇಟಲ್ಲಿ ತೊಗೊಂಡು ಸಾಕಿದರೆ ಅಥವಾ ದೊಡ್ಡ ರೇಟಲ್ಲಿ ಕೊಟ್ಟು ಸಾಕಿದರೆ ಮಳೆಗಾಲದಲ್ಲಿ ಯಾವ ಥರ ಮರಿಗಳನ್ನ ತೊಗೊಂಡು ಸಾಕೋದು ರಿಸ್ಕ್ ಕೆಲಸ ಅಂತ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ. ನೋಡ್ಬೋದು ಸಣ್ಣ ಫಾರ್ಮ್ ಇದು ಕೂಡ, ಇದು 40 ಬೈ 40 ಇದೆ ಶೆಡ್ಡು. ಸೊ ಇದರಲ್ಲಿ ಬಾಕ್ಸ್ ಮಾಡ್ಕೊಂಡು ಮರಿಗಳನ್ನ ಇಟ್ಕೊಂಡವ್ರೆ. ಬಟ್ ಅದು ಫಾರ್ಮ್ ಬಜೆಟ್ ಎಷ್ಟೋ ನನಗೂ ಗೊತ್ತಿಲ್ಲ. ಈ ಫಾರ್ಮಲ್ಲಿ ಮರಿಗಳು ತುಂಬಾ ನೀಟಾಗಿ ಸಾಕೊಂಡವ್ರೆ. ಬಟ್ ಮರಿಗಳು ಇನ್ನೂ ವಾಶ್ ಮಾಡಿ ಮೇಲೆ ಇನ್ನೂ ಎದ್ದು ಕಾಣಿಸುತ್ತೆ. ಸೊ ಇಂಟ್ರೆಸ್ಟ್ ಇದ್ದರೆ ನೇರವಾಗಿ ವ್ಯವಹಾರ ಮಾಡಿ ಹೋಗಿ. ಇದು ಕೂಡ ಹಾಸನ ಜಿಲ್ಲೆಯಲ್ಲಿ ಬರುವ ಒಂದು ಹಳ್ಳಿ. ಸೊ ನೀಟಾಗಿ ಮರಿಗಳನ್ನ ಸಾಕೊಂಡಿದ್ದು ನಂಗೆ ತುಂಬ ಖುಷಿಯಾಗಿದೆ. ಒಳ್ಳೆ ರೇಟ್ ಬಂದರೆ ತುಂಬಾ ಖುಷಿಯಾಗುತ್ತೆ. ಜೊತೆಗೆ ಈ ವರ್ಷ ಈ ಮರಿಗಳನ್ನ ಸೇಲ್ ಮಾಡಿದ ಮೇಲೆ ಅಮ್ಮಿನಗಡ 51 ಮರಿಗಳನ್ನ ತೊಗೋತೀನಿ. ಚೆನ್ನಾಗಿರೋ ಮರಿಗಳನ್ನ ಕೊಂಬ ಕಿತ್ತಿ ತೊಗೊಂಡು ಬಂದು ನನಗೆ ಕೊಡಿ ಅಂತ ಹೇಳಿದ್ದಾರೆ. ಸೊ ಈ ಮರಿಗಳ ಸೇಲ್ ಆದಮೇಲೆ ಮತ್ತೆ ಈ ಫಾರ್ಮ್ಗೆ ನಾನೇ ಮರಿಗಳನ್ನ ಕೊಡೋನಿದ್ದೀನಿ. ಸೊ ಏನೇ ಇರಲಿ ಮರಿಗಳನ್ನ ಚೆನ್ನಾಗಿ ಮೇಯಿಸ್ಕೊಂಡಿದ್ದಾರೆ. ಸೊ ದೇವರವರಿಗೆ ಒಳ್ಳೇದು ಮಾಡಿ ಒಳ್ಳೆ ರೀತಿಯ ವ್ಯವಹಾರ ಆಗಲಿ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಟ್ ಈ ಮರಿಗಳ ವ್ಯವಹಾರ 22,500 ಮರಿಗಳ ವ್ಯವಹಾರ ನಿಂತಿದೆ. ಬಟ್ ಅವರು 26,28,000 ಹೇಳ್ತಿದ್ದಾರೆ. ಸೊ ಇಂಟ್ರೆಸ್ಟ್ ಇದ್ದರೆ ಸೊ ಹೋಗಿ ನೋಡಿಕೊಂಡು ವ್ಯವಹಾರ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.